ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ಬಿಡಿಸಲಾರದ ಪ್ರಶ್ನೆ ಇದೆ. ಅದು ಸಂಜಯ್ ಗಾಂಧಿ ಅವರ ಸಾವಿನ ರಹಸ್ಯ. ಭಾರತದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ತನ್ನ ಮಗನ ಸಾವಿನ ನಂತರ ಘಟನೆ ನಡೆದ ಜಾಗಕ್ಕೆ 2 ಬಾರಿ ಯಾಕಾಗಿ ಹೋದ್ರು? ಮಗನ ಸಾವಿನ 72 ಗಂಟೆಯ ನಂತರ ಇಂದಿರಾ ಗಾಂಧಿ ಅತ್ತಿದ್ದು ಯಾಕಾಗಿ? ಹೆಣವಾಗಿ ಬಿದ್ದಿದ್ದ ಸಂಜಯ್ ಗಾಂಧಿಯ ಪಾಕೆಟ್ನಲ್ಲಿ ಅವರು ಹುಡುಕಿದ್ದು ಏನನ್ನ? ಇದೆಲ್ಲದರ ಬಗ್ಗೆ ಈಗಲೂ ಕಾಡ್ತಾ ಇರುವ ಅನುಮಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಜೂನ್ 23, 1980ರ ಪಾಲಿಗೆ ಇದೊಂದು ಅಶುಭ ದಿನ ಆಗಿತ್ತು. ಆಗಸದಿಂದ ಆಪತ್ತು ಬಂದು ಒದಗಿತ್ತು. ಗಾಂಧಿ ಪರಿವಾರಕ್ಕೆ ಅದರಿಂದ ದುಃಖ ಕೂಡ ಆಗಿತ್ತು. ಈ ದುಃಖವನ್ನು ಯಾವತ್ತೂ ಕೂಡ ಮರೆಯಲಿಲ್ಲ. ಅವತ್ತಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರ ಮಗ ಸಂಜಯ್ ಗಾಂಧಿ ಸಾವನ್ನಪ್ಪಿದ್ರು ಪ್ಲೇನ್ ಕ್ರ್ಯಾಶ್ನಲ್ಲಿ. ಭಾರತದ ಇತಿಹಾಸದಲ್ಲಿ ಇಂತಹ ಅನೇಕ ಘಟನೆಗಳು ನಡೆದಿದೆ. ಅವುಗಳ ಚರ್ಚೆ ಕೂಡ ಕಾಲಕಾಲಕ್ಕೆ ಆಗ್ತಾನೆ ಇರುತ್ತೆ. ಅದರಲ್ಲಿ ಒಂದು ಸಂಜಯ್ ಗಾಂಧಿ ಅವರ ಸಾವು. ಇಂದಿರಾ ಗಾಂಧಿ ಅವರ ಕುಟುಂಬಕ್ಕೆ ಅಷ್ಟೇ ಅಲ್ಲ, ದೇಶಕ್ಕೂ ಕೂಡ ಆಘಾತ ಆಗಿತ್ತು. ಇದೊಂದು ಆಕ್ಸಿಡೆಂಟಾ ಅಥವಾ ಪೂರ್ವ ನಿಯೋಜಿತ ಸಂಚ? ಒಂಥರ ಕಗ್ಗಟ್ಟಿನ ರೀತಿ ಆಗಿತ್ತು. ಇಂದಿಗೂ ಬಿಡಿಸೋದಕ್ಕೆ ಆಗಲೇ ಇಲ್ಲ. ಆದರೆ ಖಂಡಿತ ಒಂದಂತೂ ಆಯಿತು. ಏನಂದರೆ ರಾಜನೀತಿಯ ಸಮೀಕರಣ ಚೇಂಜ್ ಆಯಿತು. ಸಂಜಯ್ ಗಾಂಧಿ ಅವರ ಸಾವು ಕಾಂಗ್ರೆಸ್ಸಿಗೆ ಆಘಾತ ಅಷ್ಟೇ ಅಲ್ಲ, ತೊಂದರೆ ಕೂಡ ತಂದಿತ್ತು. ಎಲ್ಲದಕ್ಕಿಂತ ದೊಡ್ಡ ಪ್ರಶ್ನೆ ಏನಂದರೆ, ಆ ದಿನ ಆಗಿದ್ದಾದರೂ ಏನು? ಸಂಜಯ್ ಗಾಂಧಿ ಅವರಿಗೆ ಪೈಲಟ್ ಆಗುವ ಕ್ಷಮತೆ ಇರಲಿಲ್ವಾ? ಅಥವಾ ಯಾವುದಾದ್ರೂ ದೊಡ್ಡ ಸಂಚು ರೂಪಿಸಲಾಯ್ತಾ? ಈ ಪ್ರಶ್ನೆ ಸಂಜಯ್ ಗಾಂಧಿ ಅವರ ಸಾವಿನ ಜೊತೆ ಅಡಗಿಕೊಳ್ತು. ಸಂಜಯ್ ಗಾಂಧಿ ಮೊದಲ ಬಾರಿಗೆ 21 ಜೂನ್ 1980ರಲ್ಲಿ ಪಿಟ್ಸನ್ನು ಫ್ಲೈ ಮಾಡ್ತಾ ಇದ್ರು. ಆ ದಿನ ಸಫಲವಾಗಿ ಪಿಟ್ಸ್ ಹಾರಾಟ ಮಾಡಿದ ನಂತರ ಅವರು ಜೂನ್ 22ಕ್ಕೆ ಮತ್ತೆ ಫ್ಲೈ ಮಾಡಿದರು. ಆಗ ಅವರ ಪತ್ನಿ ಮೇನಕಾ ಗಾಂಧಿ, ವಿಶೇಷ ಸಹಾಯಕ RK ಧವನ್ ಮತ್ತು ಧೀರೇಂದ್ರ ಬ್ರಹ್ಮಚಾರಿ ಅವರ ಜೊತೆ ಇದ್ದರು. ಈ ಹಾರಾಟ ಸಕ್ಸಸ್ ಕೂಡ ಆಯಿತು. ಇದರ ನಂತರ ಬಂದಿದ್ದು ಜೂನ್ 23, ಅಂದರೆ ಈ ದುರ್ಘಟನೆ ನಡೆದ ದಿನ. ಈ ಘಟನೆ ನಡೆದ ದಿನದ ಮುಂಚೆ ಮೇನಕಾ ಗಾಂಧಿ ಸಂಜಯ್ ಗಾಂಧಿ ಅವರ ಮೇಲೆ ಆರೋಪ ಮಾಡಿದರು. ಅವರ ಅತ್ತೆ ಇಂದಿರಾ ಗಾಂಧಿ ಅವರ ಬಳಿ ಸಂಜಯ್ ಗಾಂಧಿ ಅವರಿಗೆ ವಿಮಾನ ಹಾರಾಟ ನಡೆಸೋದಕ್ಕೆ ಅನುಮತಿಯನ್ನು ಕೊಡಬೇಡಿ, ಇವತ್ತೇ ಕೊನೆ, ಇನ್ನೊಂದು ಬಾರಿ ಇವರ ಜೊತೆ ಹೋಗೋದಿಲ್ಲ ಅಂತ ಕೂಡ ಹೇಳಿದರು. ಯಾಕಂದರೆ ಅವರಿಗೆ ವಿಮಾನ ಸರಿಯಾಗಿ ಫ್ಲೈ ಮಾಡೋಕ್ಕೆ ಬರಲಿಲ್ಲ ಅಂತೆ. ಸಂಜಯ್ ಗಾಂಧಿ ಜೂನ್ 23ರ ಬೆಳಿಗ್ಗೆ 7 ಗಂಟೆಗೆ ಎದ್ದು ಕಾರ್ನಲ್ಲಿ ಡೆಲ್ಲಿ ಫ್ಲೈಯಿಂಗ್ ಕ್ಲಬ್ಗೆ ಹೊರಡ್ತಾರೆ. ಜೂನ್ 23ರ ಹಾರಾಟಕ್ಕೆ ಪ್ಲ್ಯಾನ್ ಕೂಡ ಮಾಡಿಕೊಂಡಿದ್ರು. ಅವರ ಜೊತೆ ಮಾಧವ್ ರಾವ್ ಸಿಂಧ್ಯಾ ಕೂಡ ಹೋಗ್ತಾರೆ ಅಂತ. ಆದರೆ ಮನೆಯಿಂದ ಕಾರ್ ತಗೊಂಡು ಹೊರಟಾಗ ಸಂಜಯ್ ಗಾಂಧಿ ಅವರ ಮೂಡ್ ರಸ್ತೆಯಲ್ಲೇ ಚೇಂಜ್ ಆಗಿಬಿಡುತ್ತೆ. ಮತ್ತೆ ಅವರು ಮಾಧವ್ ರಾವ್ ಸಿಂಧ್ಯಾ ಅವರನ್ನು ಬಿಟ್ಟು ಡೆಲ್ಲಿ ಫ್ಲೈಯಿಂಗ್ ಕ್ಲಬ್ನ ಪೂರ್ವ ಇನ್ಸ್ಟ್ರಕ್ಟರ್ ಆಗಿದ್ದ ಸುಭಾಷ್ ಸಕ್ಸೇನಾ ಅವರ ಮನೆಗೆ ಹೋಗ್ತಾರೆ. ಅಲ್ಲಿ ಸಂಜಯ್ ಗಾಂಧಿ ಹಾಗೂ ಸುಭಾಷ್ ಸಕ್ಸೇನಾ ಇಬ್ಬರು ಫ್ಲೈ ಮಾಡ್ತಾರೆ ಅನ್ನೋದು. ಈ ಹಾರಾಟದ ಬಗ್ಗೆ ದ ರೆಡ್ ಸಾರಿ ಪುಸ್ತಕದಲ್ಲಿ ಸ್ಪ್ಯಾನಿಷ್ ಲೇಖಕ JVR ಮೋರೋ ಬರೀತಾರೆ. ಡೆಲ್ಲಿ ಫ್ಲೈಯಿಂಗ್ ಕ್ಲಬ್ನ ಎಕ್ಸ್ ಇನ್ಸ್ಟ್ರಕ್ಟರ್ ಸುಭಾಷ್ ಸಕ್ಸೇನಾಗೆ ಗೊತ್ತಿತ್ತು ಸಂಜಯ್ ಗಾಂಧಿಗೆ ಅನುಭವ ಇಲ್ಲ ಫ್ಲೈ ಮಾಡೋದಕ್ಕೆ. ಅದಕ್ಕಾಗಿ ಅವರ ಜೊತೆ ಹೋಗೋದನ್ನು ತಪ್ಪಿಸ್ಕೊಳ್ಳೋಕ್ಕೆ ತುಂಬಾ ಟ್ರೈ ಮಾಡಿದರು. ಆದರೆ ಸಂಜಯ್ ಗಾಂಧಿ ಹಠ ಮಾಡಿದ್ದಕ್ಕೆ ಕೊನೆಗೆ ಒಪ್ಕೊಳ್ತಾರೆ. ಇದರ ನಂತರ 7 ಗಂಟೆ 55 ನಿಮಿಷದಲ್ಲಿ ಪಿಟ್ಸ್ನಲ್ಲಿ ಇಬ್ಬರು ಟೇಕ್ ಆಫ್ ಕೂಡ ಮಾಡ್ತಾರೆ, ಹಾರಾಟ ಕೂಡ ಮಾಡ್ತಾರೆ. ನ್ಯೂ ಡೆಲ್ಲಿಯ ಆಗಸದಲ್ಲಿ ಸಂಜಯ್ ಗಾಂಧಿ 12 ನಿಮಿಷ ಹಾರಾಟ ನಡೆಸಿದ್ರು. ಆಮೇಲೆ ಸಫ್ದರ್ಗಂಜ್ ರೋಡ್ನಲ್ಲಿ ಒಂದು ಬಿಲ್ಡಿಂಗ್ನ ಮೇಲೆ ಫ್ಲೈ ಮಾಡ್ತಾ ಇದ್ರು. ಅದೇ ಜಾಗದಲ್ಲಿ 1 ಗಂಟೆ ಮುಂಚೆ ಇಂದಿರಾ ಗಾಂಧಿ ಮಗ ಸಂಜಯ್ ಗಾಂಧಿಗೆ ಎಚ್ಚರಿಕೆಯಿಂದ ಇರು, ಗಡಿಬಿಡಿ ಮಾಡ್ಕೋಬೇಡ ಅಂತ, ನಿನಗೆ ಸರಿಯಾಗಿ ಫ್ಲೈ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಅದಕ್ಕಾಗಿ ಹುಷಾರಾಗಿರು ಅಂತ. ನೋಡಿ, ಯಾರಿಗೆ ಗೊತ್ತಿತ್ತು ಇಂದಿರಾ ಗಾಂಧಿ ಅವರ ಈ ಸಂದೇಶ ಸಂಜಯ್ ಗಾಂಧಿ ಅವರ ಜೀವನದಲ್ಲಿ ನಿಜ ಆಗುತ್ತೆ ಅಂತ?
ಮತ್ತೆ 23 ಜೂನ್ 1980ರಂದು ಅವರ ಈ ಹಾರಾಟ ಇನ್ಕಂಪ್ಲೀಟ್ ಆಗುತ್ತೆ, ಅವರ ಪ್ಲೇನ್ ಕ್ರಾಶ್ ಆಗುತ್ತೆ. ಆದರೆ ಇದು ಕೂಡ ನಿಜ. ಏನಂದರೆ ಇಂದಿರಾ ಗಾಂಧಿ ಮಗನ ಸಾವಿನ 72 ಗಂಟೆಯ ನಂತರ ಹತ್ತಿದ್ರು. ಮತ್ತೆ ಈ ಆಕ್ಸಿಡೆಂಟ್ ನಡೆದ ಜಾಗಕ್ಕೆ 2 ಸಲ ಹೋಗಿದ್ರು. ಅವರು ಏನನ್ನ ಹುಡುಕ್ತಾ ಇದ್ರು ಅಲ್ಲಿ ಅನ್ನೋದನ್ನು ನೋಡೋಣ. ಸಂಜಯ್ ಗಾಂಧಿ ನಿಧನದ ಶಾಕನ್ನು ಸಹಿಸ್ಕೊಳ್ಳೋಕೆ ಆಗಿಲ್ಲ. ಬುದ್ಧಿ ಮಾತು ಹೇಳಿದರೂ ಕೂಡ ಸಂಜಯ್ ಗಾಂಧಿ ಅರ್ಥ ಮಾಡಿಕೊಳ್ಳಲಿಲ್ಲ, ಅವರ ಮಾತನ್ನು ಕೇಳಲಿಲ್ಲ. ಈ ದುರ್ಘಟನೆ ತಿಳಿದ ಕೂಡಲೇ ಗಡಿಬಿಡಿಯಲ್ಲಿ ಪತ್ತೆ ಮಾಡೋಕೆ ಶುರು ಮಾಡಿದ್ರು. ಇನ್ನೊಂದು ಕಡೆ ರಾಜೀವ್ ಗಾಂಧಿ ಕೂಡ ತನ್ನ ಸಹೋದರನನ್ನು ಕಳೆದುಕೊಂಡ್ರು ಅಂತ ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದರು. ಸಂಜಯ್ ಗಾಂಧಿ ಅವರ ಪತ್ನಿ ಮೇನಕಾ ಗಾಂಧಿ ಅವರಿಗೆ ಏನೂ ಕೂಡ ಅರ್ಥನೇ ಆಗ್ತಾ ಇರಲಿಲ್ಲ, ಟೋಟಲಿ ಬ್ಲ್ಯಾಂಕ್ ಆಗಿ ಬಿಟ್ಟಿದ್ರು. ಇಂದಿರಾ ಗಾಂಧಿ ಅವರ ಸ್ಥಿತಿ ಕೂಡ ಹೀಗೆ ಆಗಿತ್ತು. ಇದಕ್ಕೆ ಅವರು ಅಳ್ತಾನೆ ಇರಲಿಲ್ಲ. ಮಗನ ಸಾವಿನ ದುಃಖದಲ್ಲಿ ಇಂದಿರಾ ಅವರ ಕಣ್ಣೀರು ಬತ್ತಿ ಹೋಗಿತ್ತು. ಆದರೆ ಸಂಜಯ್ ಗಾಂಧಿ ಅವರ ಸಾವಿನ 72 ಗಂಟೆಯ ನಂತರ ಅವರು ಕೂಡ ಹತ್ಬಿಟ್ರು. ಈ ಘಟನೆಯಾಗಿ 72 ಗಂಟೆಯ ನಂತರ ಇಂದಿರಾ ಗಾಂಧಿ ಪಾರ್ಟಿಯ ನಾಯಕರ ಜೊತೆ ಕೂರ್ತಾರೆ. ಆಗ ಸಂಜಯ್ ಗಾಂಧಿ ಅವರ ಹೆಸರು ಬರುತ್ತೆ. ಆವಾಗ ಇಂದಿರಾ ಗಾಂಧಿ ಅವರು ಹತ್ತು ಬಿಡ್ತಾರೆ. ಇದೇ ಮೊದಲ ಬಾರಿ ಇಂದಿರಾ ಗಾಂಧಿ ಹತ್ತಿದ್ದನ್ನು ಈ ದೇಶ ನೋಡಿತ್ತು. ಇದಾದ ಮೇಲೆ ಜೂನ್ 27ಕ್ಕೆ ಮೊದಲ ಬಾರಿ ಆಫೀಸ್ಗೆ ಬಂದಾಗ ಹೇಳಿದ್ರು, ಜನ ಬರ್ತಾರೆ ಹೋಗ್ತಾರೆ, ಆದರೆ ದೇಶ ಯಾವಾಗಲೂ ಜೀವಂತ ಇರಬೇಕು, ಇರುತ್ತೆ ಅಂತ. ಅಷ್ಟಕ್ಕೂ ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ಸಾವಿಗೀಡಾದ ಸ್ಥಳದಲ್ಲಿ ಏನನ್ನ ಹುಡುಕ್ತಾ ಇದ್ರು? ಅಲ್ಲಿ ಅವರಿಗೆ ಸಿಕ್ಕಿದೇನು? ತವಲಿಂಗ್ ಸಿಂಗ್ ಅವರ ಬುಕ್ ದರ್ಬಾರ್ ಪ್ರಕಾರ ಇಂದಿರಾ ಗಾಂಧಿ ಆ ಸ್ಥಳಕ್ಕೆ ಹೋಗಿ ಸಂಜಯ್ ಗಾಂಧಿ ಅವರ ಜೇಬ್ನಲ್ಲಿ ಏನನ್ನೋ ಹುಡುಕ್ತಾ ಇದ್ರಂತೆ. ಅವರ ಒಂದು ಬ್ಯಾಂಕ್ನ ಲಾಕರ್ ಕೀ, ಡೈರಿ ಮತ್ತು ವಾಚನ್ನು ಹುಡುಕ್ತಾ ಇದ್ರನ್ನುವ ಸಂಶಯ ಕೂಡ ಇದೆ. ಇದರಲ್ಲಿ ನಿಜ ಎಷ್ಟು ಸುಳ್ಳೆಷ್ಟು ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಆ ಆಕ್ಸಿಡೆಂಟ್ನಲ್ಲಿ ದೇಹ ಹುಡ್ಕೋದೇ ಕಷ್ಟ ಆಗಿತ್ತು. ಈಗಲೂ ಸಹ ಈ ವಿಚಾರದ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.